ತಂದ್ರಿ ಪುಟ್ಟ ಡಾಕ್ಟರ್ ಏನೋ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ, ಹೋಗಿ ಪೇ ಮಾಡ್ಬಿಟ್ಟು ಬಂದು ಕಾಲ್ ಮಾಡ್ತೀನಿ, ಓಕೆನಾ? ಅಕ್ಕಾಗಿ ಹಾಗೆ ಅದನ್ನೆಲ್ಲ ಮಾಡಬೇಕು. ನೋಡು, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಏನಾಗಿದೆ ಆದಿ ಅವ್ರಿಗೆ? ಯಾಕೆ ಹಾಗೆ ರಿಯಾಕ್ಟ್ ಮಾಡಿದ್ರು? ಏನೇ ಆದ್ರೂ ಸರಿ, ಅವ್ರನ್ನೇ ಕೇಳ್ಬಿಡ್ತೀನಿ ಯಾಕೆ ಹಾಗೆ ಮಾಡಿದ್ರು ಅಂತ. ಒಂದು ವೇಳೆ ನನ್ನಿಂದ ಅವ್ರಿಗೆ ಏನಾದರೂ ಬೇಜಾರಾಗಿದ್ರೆ ಏನಾದರೂ ಸರಿ ಮೆಸೇಜ್ ಮಾಡಿ ಕೇಳಿ ಬಿಡ್ತೀನಿ. ಹಾಯ್ ಆದಿಯವರೇ, ನಿಮ್ಮ ಹತ್ರ ಮಾತಾಡೋದಿತ್ತು, ಇವತ್ತು ಸಿಗ್ಬೋದಾ? ನನ್ನ ಹತ್ರ ಕೇಳೋದು ಸರಿ ಕಾಣಿಸ್ತಿಲ್ಲ, ಏನ್ ಮಾಡಲಿ ನಾನು? ಮೈ ಕಮ್ ಇನ್ ಭಾಗ್ಯ? ಹಾ ಶ್ರೇಷ್ಠ ಬಾ. ಭಾಗ್ಯ, ಇಸ್ ಎವ್ರಿಥಿಂಗ್ ಓಕೆ? ಯಾಕೊಂಥರ ಇದೆಯಲ್ಲ? ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅನ್ನಿಸ್ತು, ಅದಕ್ಕೆ ಸುಸ್ತಾಗ್ತಿದೆ. ಭಾಗ್ಯ, ಇಫ್ ಯು ಡೋಂಟ್ ಮೈಂಡ್, ನಿನ್ನ ಹತ್ರ ಒಂದು ವಿಷಯ ಕೇಳಲ್ಲ? ಹಾ ಕೇಳು. ಭಾಗ್ಯ, ಅವಾಗಲೇ ನೀನು ಹ್ಯಾಂಡ್ ಶೇಕ್ ಮಾಡಕ್ ಹೋದಾಗ ಆದಿಯವ್ರು ನಿನ್ನ ಅವಾಯ್ಡ್ ಮಾಡಿದ್ರು. ನೀವಿಬ್ರು ಮಧ್ಯದಲ್ಲಿ ಏನಾದ್ರೂ ಜಗಳನ? ಹ್ಯಾಂಡ್ ಶೇಕಾ? ಇಲ್ಲ ಶ್ರೇಷ್ಠ, ಆ ಥರ ಎಲ್ಲ ಏನು ನಡೆದಿಲ್ವಲ್ಲ. ಸುಳ್ಳು ಹೇಳ್ಬಿಡ ಭಾಗ್ಯ, ನಾನು ಎಲ್ಲಾನು ನೋಡಿದೆ. ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗಾ? ಇಲ್ವಲ್ಲ ಶ್ರೇಷ್ಠ, ಆ ಥರ ಎಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರಾ ಇಲ್ವಾ ಅಂತಾನು ನನಗೆ ಜ್ಞಾಪಕ ಬರ್ತಿಲ್ಲ. ಏ ಭಾಗ್ಯ, ನಾಟಕ ಮಾಡ್ಬಿಡ್ವೆ. ನೀನ್ ಬೇಜಾರಲ್ಲಿದ್ಯಾ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಬಟ್ ನೀನ್ ಇಷ್ಟು ಕಡಿಮೆ ಬೇಜಾರು ಮಾಡ್ಕೊಂಡಿರೋದು ನನ್ಗೆ ಇಷ್ಟ ಆಗ್ತಿಲ್ಲ. ಇನ್ನೊಂದು ಸ್ವಲ್ಪ ಉರಿಬೇಕಲ್ಲ, ಏನ್ ಮಾಡೋದು? ಹಾ, ಲಾಟ್ರಿ ಟಿಕೆಟ್ ತಗೊಳ್ದೇನೆ ಲಾಟ್ರಿ ಹೊಡಿತಲ್ಲ, ಇವಾಗಿದೆ ನೋಡು ಭಾಗ್ಯ ಮಜಾ. ಭಯ ಪಡೋ ಅಂತದ್ದು ಏನಿದೆ? ಕುಡಿಲಿ, ನಾನು ತೋರಿಸ್ತೀನಿ. ಭಾಗ್ಯ, ಅವ್ರು ಯಾವ ಫೋಟೋ ನೋಡಿ ನಗ್ತಾ ಇದ್ರು ಅಂದ್ರೆ ನೋಡು ಎಷ್ಟು ಚೆನ್ನಾಗಿದೆ ಅಂತ. ಮೇಡಮ್, ನಿಜವಾಗ್ಲೂ ಫೋಟೋ ತೋರಿಸಿದ್ರಾ? ನೋ ನೋ, ನೋಡಿದನ. ನಿಮ್ಮ ಮಕ್ಳು ಫೋಟೋ ನೋಡಿ ಅವ್ರ ಯಾಕೆ ಬೇಜಾರು ಮಾಡ್ಕೊಂಡು ಹೋದ್ರು? ಅದೇ ಪ್ರಿಯ, ನನಗೂ ಗೊತ್ತಾಗ್ತಾ ಇಲ್ಲ. ನನಗೂ ಅದೇ ಕನ್ಫ್ಯೂಷನ್. ನನಗೂ ಅದೇ ಅರ್ಥ ಆಗ್ತಿಲ್ಲ ಮೇಡಮ್. ಕಿಶನ್, ಡಾಕ್ಟರ್ ಬಂದಿದ್ರಾ? ಏನ್ ಹೇಳಿದ್ರು? ಪೂಜಾ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾಳಂತೆ, ಕಾನ್ಶಿಯಸ್ ಬಂದಿದೆ ಅಂತೆ, ಬಟ್ ಸ್ವಲ್ಪ ಸುಸ್ತಿದೆ ಅಂತ ಹೇಳ್ತಾ ಇದ್ರು ಡಾಕ್ಟರ್. ಸ್ವಲ್ಪ ಹೊತ್ತಾದ್ಮೇಲೆ ಇನ್ಫಾರ್ಮ್ ಮಾಡ್ತೀವಿ, ಹೋಗಿ ಮಾತಾಡ್ಸಿ ಅಂತ ಹೇಳಿದ್ದಾರೆ. ವಾವ್ ಕಿಶನ್, ಸೂಪರ್ ಅಲ್ವಾ? ನಮ್ಮ ಪ್ರಾರ್ಥನೆ ಎಲ್ಲ ಫಲಿಸ್ತು ನೋಡು. ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಚೆನ್ನಾಗಿ ಆಗುತ್ತೆ. ಅಣ್ಣ, ಆಕ್ಚುಲಿ ಅದು ಒಂದ್ ಸೆಕೆಂಡ್.
ಸಾರಿ ಕಿಶನ್, ಏನೋ ಹೇಳ್ತಾ ಇದ್ದೆ? ನಥಿಂಗಣ್ಣ, ಅದು ಈ ಬಿಲ್ ಇದೆಯಲ್ಲ, ಕಿಶನ್ ಒಂದ್ ನಿಮಿಷ ಬಂದೆ. ಭಾಗ್ಯ, ಏನಾದ್ರು ಪ್ರಾಬ್ಲಮ್ಮಾ? ನಾನು ಫೋನ್ ಕಟ್ ಮಾಡಿದ್ರೆ ಬ್ಯುಸಿ ಇದ್ದೀನಿ ಅಂತ ತಾನೇ ಅರ್ಥ? ಅಲ್ಲ ಆದಿವ್ರೆ, ನಿಮ್ ಮಾತಾಡೋ ಟೋನೇ ಬದಲಾಗ್ಬಿಟ್ಟಿದೆಯಲ್ಲ. ಅಲ್ಲ ಏನಾಯ್ತು? ಯಾಕೆ ನನ್ನ ಮೇಲೆ ಹೀಗೆ ರೇಗ್ತಿದ್ದೀರಿ? ನಿಮ್ ಬಗ್ಗೆ ಅಂಡ್ ಭಾಗ್ಯನ್ ಬಗ್ಗೆ ಏನೇನೋ ರೂಮರ್ಸ್ ಸ್ಪ್ರೆಡ್ ಆಗ್ತಿದೆ. ಇದಕ್ಕೆಲ್ಲ ಒಂದು ದಾರಿ ಇದೆ. ಏನ್ ಶ್ರೇಷ್ಠ ಅದು? ನೀವು ಭಾಗ್ಯನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಸಾರಿ, ಅದು ನಾನು ಮೀಟಿಂಗಲ್ಲಿದ್ದೆ, ಅದಕ್ಕೆ ಹಾಗೆ ಮಾತಾಡಿದೆ. ಅದೇವ್ರೆ, ನಾನು ಈಗ ನೀವು ಮಾತಾಡಿದ್ರ ಬಗ್ಗೆ ಅಷ್ಟೇ ಹೇಳ್ತಿಲ್ಲ. ಒಂದು 2 ದಿನದಿಂದ ಗಮನಿಸ್ತಾ ಇದ್ದೀನಿ, ನೀವು ತುಂಬಾನೇ ಬದಲಾಗಿದ್ದೀರಿ. ಯಾಕೆ ಹೀಗೆಲ್ಲ ಆಗ್ತಿದೆ, ಯಾಕೆ ಬದಲಾವಣೆ ಅಂತ ಕೇಳಬೇಕಿತ್ತು. ಅದಕ್ಕೆ ಮೀಟ್ ಮಾಡೋಣ ಅಂತ ಕೇಳಿದೆ. ಇಲ್ಲ ಇಲ್ಲ, ಆ ಥರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದೇವ್ರೆ, ನೀವು ಆರಾಮಾಗಂತೂ ಇಲ್ಲ, ಮೊದ್ಲಿನ ಥರ ಇಲ್ವೇ ಇಲ್ಲ. ತುಂಬಾನೇ ಕೋಪ ಮಾಡ್ಕೊಂಡಿದ್ದೀರಿ. ಅದೇ ಯಾಕೆ ಏನು ಅಂತ ಕೇಳಬೇಕಿತ್ತು. ಯಾಕೆ ನನ್ನನ್ನು ದೂರ ಇಡೋ ಪ್ರಯತ್ನ ಮಾಡ್ತಿದ್ದೀರಿ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಿ ಅಂತ ಕೇಳಬೇಕಿತ್ತು. ಅದಕ್ಕೆ ಭೇಟಿ ಆಗೋಣ ಅಂತಂದೆ. ನೋಡಿ, ನಾನು ಮಾತಾಡಕ್ಕೆ ಏನೂ ಇಲ್ಲ, ಪ್ಲೀಸ್ ಕೇಳಬೇಡಿ. ಬಾಯ್. ಇದೇನಿದು? ಶ್ರೇಷ್ಠ ಆಂಟಿ ಹಾಸ್ಪಿಟಲ್ ಬರ್ತೀನಿ ಅಂದಿದ್ರಲ್ವಾ, ಇನ್ನು ಯಾಕೆ ಬಂದಿಲ್ಲ? ಒಂದ್ಸಲ ಕಾಲ್ ಮಾಡಿ ನೋಡ್ತೀನಿ. ಓ ಗಾಡ್, ಶುರುವಾಯ್ತು ಇಳ್ದು. ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾತಾಡಿ ಇದೆ. ಇದ್ಯಾಕೆ ಆಂಟಿ ಕಾಲ್ ಕಟ್ ಮಾಡ್ತಿದಾರ? ಮತ್ತೆ ಮಾಡ್ತೀನಿ. ಸಾರಿ ತನ್ವಿ ಪುಟ, ಹಾಸ್ಪಿಟಲ್ ಅಲ್ಲಿ ಇದ್ದೆ, ಕಾಲ್ ಪಿಕ್ ಮಾಡೋದಕ್ಕಾಗ್ಲಿಲ್ಲ. ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ಹಾ ಪುಟ, ಅವಾಗಲೇ ಹೇಳಿದ್ನಲ್ಲ, ಹಾಸ್ಪಿಟಲ್ಗೆ ಹೋಗಿ ನಿಮ್ ಪೂಜೆ ತಿಥಿ ಹೆಲ್ತ್ ಬಗ್ಗೆ ವಿಚಾರಿಸ್ತೀನಿ ಅಂತ. ನಿಮ್ಗೋಸ್ಕರನೇ ಬಂದೆ ಪುಟ. ಅಲ್ಲ, ಇವರು ಕೂಡ ಹಾಸ್ಪಿಟಲ್ ಅಲ್ಲೇ ಇದಾರೆ ಅಂದ್ರೆ ನನಗೆ ಯಾಕೆ ಸಿಗ್ತಾ ಇಲ್ಲ? ನಿಜವಾಗ್ಲೂ ಇವ್ರು ಹಾಸ್ಪಿಟಲ್ ಅಲ್ಲೇ ಇದ್ದಾರೆ. ನಾನು ಇಲ್ಲಿ ಬಂದಿದ್ದೀನಿ ಅಂತ ಹೇಳ? ಬೇಡ ಬೇಡ, ಸುಮ್ಮನೆ ಕೋಪ ಮಾಡ್ಕೋಬಹುದು. ಆಂಟಿ, ನೀವು ಚಿಕ್ಕಿನ ನೋಡಿದ್ರಾ? ಹೇಗಿದ್ದಾರೆ ಇವಾಗ? ಇನ್ನೂ ನೋಡಿಲ್ಲ, ಇಲ್ಲೇ ICU ಡೋರ್ ಮುಂದೆನೆ ನಿಂತಿದ್ದೀನಿ. ಆಂಟಿ, ಅಲ್ಲಿ ಯಾರಿದ್ದಾರೆ ಹೇಳಿ? ನಿಮ್ಮಮ್ಮ ಭಾಗ್ಯನ್ ಬಿಟ್ಟು ಇನ್ನೆಲ್ಲರೂ ಇದ್ದಾರೆ. ಕಿಶನ್, ಕುಸುಮ ಆಂಟಿ, ಸುನಂದ ಆಂಟಿ ಎಲ್ಲರೂ ಇದ್ದಾರೆ. ನಿಮ್ಮಮ್ಮ ಭಾಗ್ಯ ಅವ್ರ ತಂಗಿನ ನೋಡಕ್ ಬರೋದ್ ಬಿಟ್ಟು ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಬೇಜಾರಾಗಿದ್ದಾಳೆ. ಅದೇನ ಏನೋ ಪುಟ್ಟ, ಪೂಜಾ ಪೂಜಾ ಅಂತ ಜೀವ ಬಿಡ್ತಾ ಇದ್ಲು. ಈಗ ನೋಡಿದ್ರೆ ನೋಡಕ್ಕೂ ಬಂದಿಲ್ಲ. ಅಲ್ಲ ಪುಟ್ಟ, ಸಂಬಂಧ ಇಲ್ಲದ್ರು ನಾನೇ ಬಂದಿದ್ದೀನಿ. ಅವ್ಳು ನೋಡಕ್ ಬರಕ್ ಆಗಲ್ಲ ಅಂದ್ರೆ ಏನ್ ಹೇಳು? ಶ್ರೇಷ್ಠ ಆಂಟಿ ಏನಾಗಿದೆ? ಯಾಕೆ ಇಷ್ಟೆಲ್ಲ ಸುಳ್ಳು ಹೇಳ್ತಿದ್ದಾರೆ? ICU ವಾರ್ಡ್ ಮುಂದೆ ಎಲ್ರೂ ಇದ್ದಾರೆ, ನಿಮ್ಮಮ್ಮ ಮಾತ್ರ ಇಲ್ಲ ಅಂತ ಹೇಳ್ತಿದಾರಲ್ಲ. ತಂಗಿ, ನಾನು ಹಾಸ್ಪಿಟಲಲ್ಲೂ ಇಲ್ಲ, ಎಲ್ಲೂ ಇಲ್ಲ, ಆರಾಮಾಗಿ ಆಫೀಸಲ್ಲೇ ಇದ್ದೀನಿ. ಈಡಿಯಟ್ ಪೂಜೆ ಎಲ್ಲಾದ್ರೂ ಬಿಡಿಸಿ ನನ್ಗೇನಾಗಬೇಕು? ನನಗೆ ಗೊತ್ತು ತನ್ನಿ, ನಾನು ಆಡಿರೋ ಮಾತಿಂದ ನಿಮ್ಮಮ್ಮನ ಮೇಲೆ ನಿನಗೆ ದ್ವೇಷ ಇನ್ನೂ ಹೆಚ್ಚಾಗತ್ತೆ ಅಂತ. ನೋಡ್ತಾ ಇರು, ನಿಮ್ಮಿಬ್ಬರ ಮಧ್ಯದಲ್ಲಿ ಇನ್ನೂ ಎಷ್ಟು ಬೆಂಕಿ ಹಚ್ತೀನಿ ಅಂತ.
ಹಲೋ ಆಂಟಿ. ತಂದೆ ಪುಟ ಒಂದೇ ಒಂದು ನಿಮಿಷ, ಡಾಕ್ಟರ್ ಬಂದ್ರು, ಅವ್ರ ಹತ್ರ ಮಾತಾಡ್ಬೇಕು. ಡಾಕ್ಟರ್, ಪೂಜಾ ಹೇಗಿದ್ದಾಳೆ? ಡಾಕ್ಟರ್ ನೋಡಿ, ಅವಳು ನನ್ನ ತಂಗಿ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಅವಳಿಗೇನು ಆಗ್ಬಾರ್ದು. ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ಅದನ್ನ ನಾನು ಕೊಡ್ತೀನಿ, ಅವಳು ಚೆನ್ನಾಗಾಗ್ಬೇಕಷ್ಟೇ. ತಂದೆ ಪುಟ್ಟ, ಡಾಕ್ಟರ್ ಏನೋ ದುಡ್ಡು ಕಟ್ಟಬೇಕು ಅಂತ ಹೇಳ್ತಿದ್ದಾರೆ, ಹೋಗಿ ಪೇ ಮಾಡ್ಬಿಟ್ಟು ಬಂದು ಕಾಲ್ ಮಾಡ್ತೀನಿ, ಓಕೆನಾ? ಅಕ್ಕಾಗಿ ಹಾಗೆ ಅದನ್ನೆಲ್ಲ ಮಾಡಬೇಕು. ನೋಡು, ಇದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಯು ಡೋಂಟ್ ವೆರಿ ಪುಟ್ಟ, ಎಲ್ಲಾನು ನಿನ್ಗೋಸ್ಕರನೇ. ಐ ವಿಲ್ ಕಾಲ್ ಯು ಲೇಟರ್. ಬಾಯ್ ಬಾಯ್. ಯಾಕೆ ಫ್ರೆಂಡ್, ಯಾಕೆ ಈ ತರ ಮಾಡ್ತಿದೀಯ ನೀನು? ನಾನೇನ್ ಮಾಡಿದೆ ಗೆಳತಿ? ಹೌದಾ ಫ್ರೆಂಡು, ನೀನ್ ಏನ್ ಮಾಡ್ದೆ ಅಂತ ನಿನಗ್ ಗೊತ್ತೇ ಇಲ್ವಾ? ಅಲ್ಲ ಫ್ರೆಂಡು, ಭಾಗ್ಯನ ಹತ್ರ ಯಾಕೆ ಈ ತರ ಮಾತಾಡ್ತಿದೀಯ ನೀನು? ಸ್ವಲ್ಪ ದಿನದಿಂದ ನೀ ಭಾಗ್ಯನ್ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಪಾಪ ಭಾಗ್ಯ ಬಂದ್ ಹೇಳಿದ್ಲು. ಏಕೆ, ಏನಾಯ್ತು ಫ್ರೆಂಡು? ಜಗಳ ಏನಾದ್ರೂ ಆಯ್ತಾ? ಅಯ್ಯೋ ಖಂಡಿತ ಹಾಗೇನು ಇಲ್ಲ ಗೆಳತಿ. ಅದು ನಿನ್ನೆಯಿಂದ ನನ್ನ ತಲೆಯಲ್ಲಿ 1000 ಯೋಚನೆಗಳು ಓಡ್ತಾ ಇದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವರು ಪದೇ ಪದೇ ಫೋನ್ ಮಾಡಿದ್ರಲ್ಲ, ಅದಕ್ಕೆ ಸ್ವಲ್ಪ ಇರಿಟೇಟ್ ಆಯ್ತು ಅಷ್ಟೇ. ಗೆಳತಿ, ರಿಯಲಿ ಸಾರಿ. ನಿಮಗೆ ನನ್ನ ಮಾತಿಂದ ಬೇಜಾರಾಗಿದ್ರೆ ನಾನು ಭಾಗ್ಯ ಅವ್ರ ಹತ್ರನೂ ಸಾರಿ ಕೇಳ್ತೀನಿ, ನಿಮ್ಮ ಹತ್ರನೂ ಸಾರಿ ಕೇಳ್ತೀನಿ. ಏನೋ ಟೆನ್ಷನ್ ಅಲ್ಲಿ ಮಾತಾಡಿದೆ ಅಷ್ಟೇ. ತನ್ವಿ, ನೀನ್ ಯಾವಾಗ ಬಂದೆ? ನಾನು ಅವಾಗ್ಲೂ ಬಂದೆ ಅಂಕಲ್. ಓ ಹೌದಾ, ಸರಿ. ನಿಮ್ಮಪ್ಪ ಬಂದ್ರಾ? ಎಲ್ಲಿದ್ದಾರೆ ಅವರು? ಆದ್ಯವ್ರೆ, ಅವಳ್ಯಾಕೆ ಅವ್ರ ಅಪ್ಪನ ಜೊತೆ ಬರ್ತಾಳೆ? ಅವಳಿಗೆ ಅವ್ರ ಚಿಕ್ಕಿನ ನೋಡ್ಬೇಕು ಅನ್ಸಿದೆ, ಅದಕ್ಕೆ ಒಬ್ಳೆ ಬಂದಿದ್ದಾಳೆ. ಓ ಸೂಪರ್. ಇವಾಗ ವಾಪಸ್ ಹೊರಟ್ಯಾ? ಅಂಕಲ್ ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ.